ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 22ನೇ ಕಂತು ಬಿಡುಗಡೆ ಆಗಿ 5 ದಿನಗಳು ಕಳೆದಿದೆ. ಇದುವರೆಗೂ ಸಹ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ, ಇನ್ನು ಎಷ್ಟು ಜನರಿಗೆ ಹಣ ಬರೋದು ಬಾಕಿ ಇದೆ, ಮತ್ತೆ ಈಗ ಆಲ್ರೆಡಿ ಜಮಾ ಆಗಿರುವಂತ ಜಿಲ್ಲೆ ಆಗಿದ್ರು ಸಹ, ನಿಮ್ಮ ಜಿಲ್ಲೆಗೆ ಹಣ ಜಮಾ ಶುರುವಾಗಿದ್ರು ಸಹ ನಿಮಗೆ ಯಾಕೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ, ಈ ಎಲ್ಲ ವಿಚಾರಗಳು, ಮತ್ತೆ ಯಾಕೆ ಈ ರೀತಿ ಮಧ್ಯಂತರವಾಗಿ ಸ್ಥಗಿತಗೊಳ್ತಾ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ, ಅದರ ಜೊತೆಯಲ್ಲಿ ಮತ್ತೇನೀಗ ಶಾಲೆ ಆರಂಭ ಆಗಬೇಕಾಗಿತ್ತು, ಈಗ ಮಧ್ಯಂತರವಾಗಿ ಮತ್ತೆ ಏನು ದಸರಾ ರಜಾ ಅಂತ ಏನ್ ಕೊಟ್ಟಿದ್ರು ಅದು ಈಗ ಅಕ್ಟೋಬರ್ 8ನೇ ತಾರೀಕುವರೆಗೂ ಕೊಟ್ಟಿದ್ರು, ಅಕ್ಟೋಬರ್ 7ನೇ ತಾರೀಕುವರೆಗೂ ಕೊಟ್ಟಿದ್ರು. ಇವತ್ತಿಂದ ಮತ್ತೆ ಮರು ಶಾಲೆ ಆರಂಭ ಆಗಬೇಕಾಗಿತ್ತು, ಅದನ್ನ ಅಕ್ಟೋಬರ್ 18ವರೆಗೂ ಸಹ ದಸರಾ ರಜೆಯನ್ನ ಮುಂದೂಡಿದ್ದಾರೆ. ಕಾರಣ ಏನು ಅನ್ನೋದ್ರ ಬಗ್ಗೆನೂ ಸಹ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಯಾಕೆ ಗೃಹಲಕ್ಷ್ಮಿ 22ನೇ ಕಂತು ನಿಮ್ಮ ಜಿಲ್ಲೆಗೆ ಜಮಾ ಶುರುವಾಗಿದ್ರು ಸಹ ನಿಮಗೆ ಇನ್ನೂ ಜಮಾ ಆಗಿಲ್ಲ ಅಂದ್ರೆ, ಮೊದಲನೇದಾಗಿ ಹೇಳಬೇಕು ಅಂದ್ರೆ, ನಿಮ್ಮ ಒಂದು ಜಿಲ್ಲೆ ಏನಿದೆ ಆ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಸಹ, ಉದಾಹರಣೆ ಹೇಳಬೇಕು ಅಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಅಂದ್ರೆ ಸುಮಾರು 7 ತಾಲೂಕುಗಳು ಬರುತ್ತೆ, ಓಕೆನಾ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ತಾಲೂಕು ಪಂಚಾಯಿತಿ ಮುಖಾಂತರ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಕೆಲವೊಂದಿಷ್ಟು ತಾಲೂಕುಗಳಿಗೆ ಹಣ ಜಮಾ ಆಗಿದ್ರೂ ಸಹ ಕೆಲವೊಂದಿಷ್ಟು ತಾಲೂಕುಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಉದಾಹರಣೆ ಹೇಳಬೇಕು ಅಂದ್ರೆ ಬೆಳಗಾವಿ ಜಿಲ್ಲೆ ಇರಬಹುದು, ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆ ಇರಬಹುದು, ಬಳ್ಳಾರಿ ಜಿಲ್ಲೆ ಇರಬಹುದು. ಬಟ್ ಆದ್ರೆ ಆ ಜಿಲ್ಲೆಗಳಲ್ಲೇ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹೊರತು ಇನ್ನು ಉಳಿದಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಸಹ ಹಣ ಬಿಡುಗಡೆ ಆಗಿಲ್ಲ. ಇದೇ ಕಾರಣಕ್ಕಾಗಿ ನಿಮ್ಮ ಜಿಲ್ಲೆಗೆ ಹಣ ಜಮಾ ಶುರುವಾಗಿದ್ರು ಹಣ ನಿಮಗೆ ಇನ್ನೂ ಸಹ ಬಂದಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ 2ನೇ ಹಂತದಲ್ಲಿ ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗುತ್ತೆ, ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ, ಓಕೆನಾ. ಹಾಗಾಗಿ ಇನ್ನ ಮತ್ತೇನಾಗಿದೆ, ಈಗ ಈ ಮಧ್ಯಂತರ ಸ್ಥಗಿತಗೊಳ್ಳೋದು ಯಾವಾಗಿಂದ ಈ ರೀತಿ ಆಗ್ತಾ ಇದೆ ಅಂತ ನೋಡೋದಕ್ಕೆ ಹೋದಾಗ್ಲೂ ನಾವು ಕಳೆದ ಕೆಲವು ತಿಂಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಇಷ್ಟೊಂದು ಡಿಲೇ ಆಗ್ತಾ ಇರಲಿಲ್ಲ. ಒಂದ್ಸರಿ ಹಣ ಬಿಡುಗಡೆ ಶುರುವಾಗಿದ್ರೆ ಒಂದು ಮ್ಯಾಕ್ಸಿಮಮ್ 10 ರಿಂದ 15 ದಿನದಲ್ಲಿ ಎಲ್ಲರ ಖಾತೆಗೂ ಹಣ ಜಮಾ ಆಗ್ತಾ ಇತ್ತು. ಆಮೇಲೆ ದಿನನಿತ್ಯ ಏನು ಇನ್ಕ್ರೀಸ್ ಆಗುವಂತ ಹಣ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಫಾಸ್ಟ್ ಆಗ್ತಾ ಇತ್ತು. ಬಟ್ ಆದ್ರೆ ಇವಾಗ ಸ್ಲೋ ಆಗ್ತಾ ಇದೆ. ಮತ್ತೆ ಈಗ 2ನೇ ಹಂತ ಬಿಡುಗಡೆ ಆಗೋದು ಇನ್ನೂ ಕೂಡ ಬಾಕಿ ಇದೆ. ಹಾಗಾಗಿ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗಿರೋದೇ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಇನ್ನೂ 30-35% ಜನರಿಗೆ ಅಷ್ಟೇ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತು ಕೇವಲ 30% ಜನರಿಗೆ, 30 ರಿಂದ 35% ಜನರಿಗೆ ಮಾತ್ರ ಜಮಾ ಆಗಿದೆ. ಇನ್ನೂ ಕೂಡ 65% ಜನರಿಗೆ ಬರೋದು ಬಾಕಿ ಇದೆ. ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ. ಬಟ್ ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಮಗೆ ಏನೀಗ 4 ಕಂತು ಬಾಕಿ ಇದೆ, 5 ಕಂತು ಬಾಕಿ ಇದೆ ಅಂತ ನಿಮಗೂ ಗೊತ್ತಿದೆ. ಬಟ್ ಆದ್ರೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಇದುವರೆಗೂ ಸಹ ನಾವು 22ನೇ ಕಂತುವರೆಗೂ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಕಂತು ವೈಸ್ ನೋಡೋದಕ್ಕೆ ಹೋದ್ರೆ ಅದು ಪಕ್ಕ ಕರೆಕ್ಟ್ ಇದೆ. ಹಾಗಾಗಿ ಎಲ್ಲವೂ ಕೂಡ ಸರಿ ಇದೆ, ಕರೆಕ್ಟ್ ಆಗಿ ನಡೀತಾ ಇದೆ. ಬಟ್ ಮಧ್ಯಂತರ ಏನೋ ತಾಲೂಕ್ ಪಂಚಾಯಿತಿ ಮುಖಾಂತರ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬೋದು, ಓಕೆನಾ. ಹಾಗಾಗಿ ಈ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೊಂಡಿರ್ತೀನಿ. ಈಗ ರಾಜ್ಯದಾದ್ಯಂತ ಮನೆ ಮನೆಗೆ ಶಿಕ್ಷಕರು ಹೋಗಿ ಏನು ಸರ್ವೆಯನ್ನ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನ ನಡೆಸ್ತಾ ಇದ್ದಾರೆ. ಈ ಸರ್ವೆ ನಡೆಸ್ತಾ ಇರೋದ್ರಿಂದ ಸರ್ವೆ ಇನ್ನೂ ಕಂಪ್ಲೀಟ್ ಆಗದೇ ಇರೋ ಕಾರಣದಿಂದ ಸಿಎಂ ಸಿದ್ದರಾಮಯ್ಯನವರು ಏನು ಶಾಲಾ ಅವಧಿ ಏನು ರಜೆಯನ್ನ ಘೋಷಣೆ ಮಾಡಿದ್ರು ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ ಕೂಡ ಸರ್ವೆ ಮಾಡಲಿಕ್ಕೆ ಸಮಯಾವಕಾಶ ಬೇಕಾಗಿರೋದ್ರಿಂದ ಅಕ್ಟೋಬರ್ 18ವರೆಗೂ ಸಹ ಈ ದಸರಾ ರಜೆಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳಿಗೆ ರಜೆ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ಮೇನ್ ರೀಸನ್. ಈಗ ಸಮೀಕ್ಷೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕರ ಅವಶ್ಯಕತೆ ಇರೋದ್ರಿಂದ ರಜೆಯನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.